ಹಾಯ್ ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಳ್ತೀನಿ. ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಲಿಲ್ಲ ಪ್ಲೀಸ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಬೆಲ್ ಐಕಾನ್ನ ಕ್ಲಿಕ್ ಮಾಡಿ. ಇದು ಯಾವ ವಿಡಿಯೋ ಅಂತ ಹೇಳಿದರೆ, ನಮ್ಮ ಮನೆಯಲ್ಲಿ ಹೊಸ್ತು ಮಾಡಿದಂತಹ ವಿಡಿಯೋ ಅಪ್ಲೋಡ್ ಮಾಡಿದ್ದು ಲೇಟ್ ಆಯಿತು. ಬೆಳಿಗ್ಗೆಲ್ಲ ಬೇಗ ಎದ್ದು ಹೊಸ್ತಿಗೆಲ್ಲ ತಯಾರಿ ಮಾಡ್ತಾಯಿದ್ವಿ. ಎಲ್ಲರೂ ಅವ್ರವ್ರ ಕೆಲಸದಲ್ಲಿ ಬ್ಯುಸಿಯಾಗಿದ್ದರು. ಒಂದು ಕಡೆ ಕುಕ್ಕಿಂಗ್ ಆಗ್ತಾಯಿತ್ತು, ಇನ್ನೊಂದು ಕಡೆ ನಾನು ನೀವು ಡ್ರೆಸ್ಸನ್ನು ಪರ್ಚೇಸ್ ಮಾಡಿದ್ದೆ ಅದನ್ನು ನೋಡ್ತಾ ಇದ್ದೆ. ಹಾಗೆ ಅಪ್ಪ ಕೂಡ ರೆಡಿ ಆಗಿದ್ದರು, ಹಾಗೆ ನಮ್ಮನೆ ಬಂಗಾರಿ ಕೂಡ ರೆಡಿ ಆಗ್ತಾಯಿದ್ಲು. ನಾವೆಲ್ಲ ಹೊಸ್ತಿಗೆ ಏನೆಲ್ಲ ದೇವರ ಪೂಜೆ ಐಟಮನ್ನು ಪರ್ಚೇಸ್ ಮಾಡಿದ್ವಿ ಅದನ್ನೆಲ್ಲ ತಗೊಂಡು ಗದ್ದೆ ಕಡೆ ಹೋದ್ವಿ. ಹೊಸ್ತಂದರೆ ಏನಪ್ಪ ಅಂತ ಹೇಳಿದರೆ, ಆ ವರ್ಷದಲ್ಲಿ ನಾವು ಬೆಳೆದಿರುವಂತಹ ಭತ್ತನ ಮನೆಯೊಳಗೆ ತರೋಕ್ಕಿಂತ ಮೊದಲೇ ನಾವು ಈ ಪೂಜೆ ಮಾಡಿ ಮನೆಯೊಳಗೆ ತರೋದಂತ ಹೇಳಿ ಒಂದು ಸಂಪ್ರದಾಯ ಇದೆ. ಇದು ಕರಾವಳಿ ಸೈಡ್ ಅವರಿಗೆ ಆಲ್ಮೋಸ್ಟ್ ಗೊತ್ತಿರುತ್ತೆ. ಎಲ್ಲರ ಮನೆಯಲ್ಲೂ ಹೊಸ್ತನ್ನು ಮಾಡ್ತೀವಿ. ಗದ್ದೆಯಲ್ಲಿರುವಂತಹ ಕದ್ರನ್ನು ಚೆನ್ನಾಗಿ ಪೂಜೆ ಮಾಡಿ ಅದನ್ನು ಕಟ್ ಮಾಡ್ಕೊಂಡು ಬಂದು ಮನೆಯಲ್ಲಿ ಪೂಜೆ ಮಾಡಿ, ಕೆಲವು ವಸ್ತುಗಳಿಗೆ ಇದನ್ನು ಕಟ್ಟಬೇಕಾಗುತ್ತೆ. ಏನಪ್ಪ ಅಂತ ಹೇಳಿದರೆ, ಒಂದು ಬಾವಿಗೆ ಕಟ್ಟಬೇಕು, ಕಡೆ ನೇಗಿಲಿದ್ರೆ ನೇಗಿಲು ಕಟ್ತಾರೆ, ಹಾಗೆ ಮಾಡಿರುವಂತಹ ಅಡುಗೆ ಪಾತ್ರೆಗೂ ಕಟ್ತಾರೆ. ಹಾಗೆ ಏನಪ್ಪ ಅಂತ ಹೇಳಿದರೆ, ಈ ಭತ್ತದಲ್ಲಿ ಹೊಸ ಅಕ್ಕಿಯಿಂದ ಅನ್ನ ಮಾಡಿ ಫಸ್ಟು ಊಟ ಮಾಡಬೇಕಾಗತ್ತೆ ಇದನ್ನು. ಹಾಗೆ ನಾವು ಭತ್ತನೆಲ್ಲ ಕಟ್ ಮಾಡ್ಕೊಂಡು ಬಂದು ಹಾಗೆ ಮನೆ ಕಡೆ ಬಂದ್ವಿ. ಹೋದ ವರ್ಷ ಹೊಸ್ತಿಗೆ ಮನೆಗೆ ಹೋಗೋಕ್ಕಾಗಿರಲಿಲ್ಲ, ಈ ವರ್ಷ ಹೋಗಬೇಕು ಅಂತಲೇ ರಜೆ ಹಾಕಿ ನಾವು ಮನೆಗೆ ಬಂದಿದ್ದೇ ಆಗಿತ್ತು. ಹಾಗೆ ಹೊಸ್ತನ್ನ ಸ್ಟಾರ್ಟ್ ಮಾಡಿದ್ವಿ. ಮೊದಲು ನಾವು ತಂದಿರುವಂತಹ ಕದ್ರನ್ನು ಇಟ್ಟು ಚೆನ್ನಾಗಿ ಫಸ್ಟು ಪೂಜೆ ಮಾಡಬೇಕು. ಹೊಸ್ತು ಅಂತ ಹೇಳಿದ್ರೇ ಖುಷಿ. ಹೊಸ ಬಟ್ಟೆ ಹಾಕ್ಕೊಂಡು ನಾವು ಚಿಕ್ಕವರಿರುವಾಗ ಹೇಗೆಲ್ಲ ಸೆಲೆಬ್ರೇಟ್ ಮಾಡ್ತಾಯಿದ್ವಿ. ಇವಾಗಲೂ ಕೂಡ ಮನಸ್ಸಲ್ಲಿ ಅದೇ ಇರೋದು, ಹಾಗೆ ರೆಡಿ ಆಗಬೇಕು ಅಂತ ಹೇಳಿಯೇ ಮನಸ್ಸಲ್ಲಿ ಇರೋದಾಗಿತ್ತು. ಹಾಗೆ ಬೇಗ ಪೂಜೆ ಎಲ್ಲ ಮುಗಿಸಿ ಒಂದು ಕಡೆ ಊಟಕ್ಕೆಲ್ಲ ರೆಡಿ ಮಾಡ್ತಾಯಿದ್ರು. ಊಟಕ್ಕೆ ಏನೆಲ್ಲ ಸ್ಪೆಷಲ್ ಮಾಡಿದರು ಅಂತ ಹೇಳಿದರೆ, ಪಲ್ಯ ಮಾಡಿದರು, ಬಜ್ಜಿ ಮಾಡಿದರು, ಹೊಸಕ್ಕಿ ಪಾಯಸ ಕೂಡ ಮಾಡಿದರು. ಹಾಗೆ ಊಟ ಮಾಡೋಕ್ಕಿಂತ ಮೊದಲು ಹಿರಿಯರ ಆಶೀರ್ವಾದ ತಗೊಂಡು ಊಟ ಮಾಡಬೇಕು ಅನ್ನೋದೊಂದು ಸಂಪ್ರದಾಯ ಆಗಿತ್ತು. ಹಾಗೆ ಅಪ್ಪ ಅಮ್ಮನ ಆಶೀರ್ವಾದ ತಗೊಂಡು ಊಟ ಮಾಡಿ, ಇದು ಇವತ್ತಿನ ಹೊಸ್ತು ವಿಡಿಯೋ ಆಗಿತ್ತು. ನಿಮ್ಗೆಲ್ರಿಗೂ ಇಷ್ಟ ಆಗಿದೆ ಅಂತ ಹೇಳಿ ಅಂದ್ಕೊಳ್ತೀನಿ. ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಲಿಲ್ಲ ಹಾಗೆ ಸಬ್ಸ್ಕ್ರೈಬ್ ಮಾಡಿ, ವಿಡಿಯೋನ ಲೈಕ್ ಮಾಡಿ, ಹಾಗೆ ಶೇರ್ ಮಾಡಿ.